ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಈಶ್ವರ್ ಬಾಸ್ ಅವ್ರದ್ದು ಹುಟ್ಟುಹಬ್ಬ. ಅಧಿಕಾರ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಅವರ ಸ್ವಾಗತವನ್ನ ಬಯಸ್ತೇನೆ. ವಾರ್ಡ್ 2ರ ಪ್ರಭಾರಿಗಳಾದಂಥ ನಾಗರಾಜ್ ಅವರು ಈಶ್ವರ್ ಅವರು ಇನ್ನೂ ನಮ್ಮ ಪಕ್ಷದ ಉನ್ನತ ಸ್ಥಾನಕ್ಕೆಯಲ್ಲಿ ಮುಂದೆ ಅವಕಾಶ ಸಿಗ್ತದೆ. ರಾಜಕಾರಣದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಯಲಹಂಕದಲ್ಲಿ ವಿಶ್ವನಾಥ್ ಸರ್ ಹಿಂಗೆ ವೆಂಕಟದಲ್ಲಿ ನಮ್ಮ ಈಶ್ವರಣ್ಣ ಸೇಮ್ ಹಂಗೆ. ವೆಂಕಟಲ ಫುಲ್ಲು ಈಶ್ವರಣ್ಣ ಅಂದರೆ ಒಂಥರ ಅಭಿಮಾನ. ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವನ್ನು ಕೊಡಲಿ. ಬೇಕಾದ್ರೆ ನನ್ನ ಬಗ್ಗೆ ಯಾರಾದರೂ ಹೇಳ್ತಾರೆ ಇನ್ನು ಸರಿ ಇಲ್ಲ ನಿಮ್ಮ ಮೇಲೆ ಸ್ವಲ್ಪ ತೀಟೆ ಪಾಟೆ ಅಂತಾರೆ. ಈಶ್ವರ್ ಬಗ್ಗೆ ಯಾರು ಹೇಳಲ್ಲ. ಇಬ್ಬರು ಈಶ್ವರನ ಹೆಸರೇ ಇರೋದು. ಸಿಕ್ಕಿದ್ರೆ 100% ಅವರು ಹೋಗಿ ಸಪೋರ್ಟ್ ಮಾಡ್ತೀವ, ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀವಿ ನಾವು. ಆ ಥರ ನಮ್ಮ ಹುಡುಗರು ಇಲ್ಲಿ ಇರೋದು. ಇವತ್ತು ಯಾರ್ದಾದ್ರೂ ಹುಟ್ಟುಹಬ್ಬ ಮಾಡಬೇಕು ಅಂದರೆ ಜನ ಬರಬೇಕು ಅಂದರೆ ಪ್ರೀತಿ ವಿಶ್ವಾಸ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಇನ್ನು ಕೆಲವು ಬರಲ್ಲ, ಒಳ್ಳೆಯದ ದೂರದಲ್ಲಿ ಆಶೀರ್ವಾದ ಕೂಡ ಮಾಡ್ತಾರೆ. ಇವತ್ತು ಈಶ್ವರ್ ಅವ್ರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಕೂಡ ಬಂದು ಆಶೀರ್ವಾದ ಮಾಡ್ತಾ ಇದ್ದೀರಿ. 100 ಜನ ಆಶೀರ್ವಾದ ಮಾಡಿದ್ರೆ ಒಂದು 15-20 ಜನದಾದ್ರೂ ಆಶೀರ್ವಾದ ನಮ್ಗೆ ಸಿಗ್ತದೆ. ಈಶ್ವರ್ ಅವರು ಇನ್ನೂ ನಮ್ಮ ಪಕ್ಷದ ಉನ್ನತ ಸ್ಥಾನಕ್ಕೆಯಲ್ಲಿ ಮುಂದೆ ಅವಕಾಶ ಸಿಗ್ತದೆ. ರಾಜಕಾರಣದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತನ್ನ ಹೇಳಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಕುಟುಂಬ ಅಂದರೆ ನಮ್ಮ ಕುಟುಂಬನೇ, ಅದನ್ನು ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವನ್ನು ಕೊಡಲಿ. ಬೇಕಾದ್ರೆ ನನ್ನ ಬಗ್ಗೆ ಯಾರಾದರೂ ಹೇಳ್ತಾರೆ ಇನ್ನು ಸರಿ ಇಲ್ಲ ನಿಮ್ಮ ಮೇಲೆ ಸ್ವಲ್ಪ ತೀಟೆ ಪಾಟೆ ಅಂತಾರೆ. ಈಶ್ವರ್ ಬಗ್ಗೆ ಯಾರು ಹೇಳಲ್ಲ. ಇಬ್ಬರು ಈಶ್ವರನ ಹೆಸರೇ ಇರೋದು. ಸ್ವಲ್ಪ ನಂದು ರೌಡಿ ಪೌಡಿ ಅವೆಲ್ಲ ಬರ್ತಾವೆ ಟಿ ಒಳಗೆ. ಇವ್ರದೆಲ್ಲ ಹಂಗೆಲ್ಲ ಬರಲ್ಲ. ಏನಂದ್ರೆ ನಾವು 100 ಒಳ್ಳೆ ಕೆಲಸ ಮಾಡಿ ಸ್ವಲ್ಪ ಕಾರ್ಯಕರ್ತರು ಯಾರನ್ನ ತಪ್ಪು ಮಾಡಿದ್ರೆ ನಾವು ಇನ್ನೊಂದು ವಾರ 15 ದಿನ ಸುಧಾರಿಸ್ಕೊಬೇಕು. ಅದಕ್ಕೋಸ್ಕರ ನನ್ನ ಮೇಲೆ ಅದು ಸಣ್ಣ ಪುಟ್ಟ ಏನಾದ್ರು ಹೇಳ್ತಾರೆ ಅಂದರೆ ಈಶ್ವರ್ ಬಗ್ಗೆ ಯಾರು ಕೂಡ ಚೆನ್ನಾಗಿ ಮಾತಾಡ್ಸೋಂಥದ್ದು, ಎಲ್ಲರ ಜೊತೆಯಲ್ಲಿ ಸಜ್ಜನಿಕೆಯಿಂದ ಇರ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸದಿಂದ ನೋಡುವಂಥದ್ದು, ಈ ಗುಣ ಎಲ್ಲರಿಗೂ ಬರೋದಿಲ್ಲ. ಇವ್ರ ಕುಟುಂಬನೇ ಹಂಗೆ. ಬಹುತೇಕ ಎಲ್ಲ ನಮ್ಮ ಕೆಂಪೇಗೌಡ ಸ್ವಲ್ಪ ರೇಗ್ತಾ ಇರ್ತಾರೆ. ರೇಗೋರು ಇರಬೇಕು, ರೇಗಲಿಲ್ಲ ಅಂತಂದ್ರೆ ಕೇಳಲ್ಲ, ಮಾತು ಕೇಳೋದು. ಈಗ ನಾನು ರೇಗ್ತಾ ಇರ್ತೀನಿ. ಪ್ರೀತಿ ವಿಶ್ವಾಸ ಎಲ್ಲಿರ್ತದೋ ಅಲ್ಲಿ ಸ್ವಲ್ಪ ರೇಗ್ತೀವಿ, ಬೈತೀವಿ ಅಷ್ಟೇ. ಸೊ ಒಳ್ಳೇದಾಗಲಿ ಈಶ್ವರ್ ಸರ್. ಆಕ್ಚುಲಿ ಅಣ್ಣ ಅಂದ್ರೆ ಒಂದಕ್ಕೆ ದಾನ ಮಾಡಿದ್ರೆ ಎತ್ತಿದ ಕೈ ಸರ್. ಒಬ್ರಿಗೆ ಬೈಯಲ್ಲ. ಯಾರು ಏನು ಸರ್ ಕಷ್ಟ ಇದೆ ಅಂತ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಕಾಪಾಡೋದ್ರೆ ಅಣ್ಣ ಎತ್ತಿದ ಕೈ. ಮತ್ತೆ ಏನಾದ್ರು ಕಷ್ಟ ಆಗಿದೆ ಅಣ್ಣನೇ ಬರೋದು. ಏನೇ ಆಗಿರ್ಲಿ, ತೊಂದರೆ ಆಗಿರ್ಲಿ, ಬೆಳಿಗ್ಗೆ ಏನಾದ್ರು ಊರಲ್ಲಿ ತೊಂದರೆ ಆಗಿದೆ ಅಂದ್ರೆ ಅಣ್ಣ 5 ಗಂಟೆಗೆ ಇರ್ತಾರೆ. ಪ್ರತಿಯೊಂದಕ್ಕೂ ಸಾಲ್ವ್ ಮಾಡ್ಕೊಡ್ತಾರೆ. ಇದರಿಂದಾನೇ ಅಣ್ಣಗೆ ತುಂಬಾ ಅಭಿಮಾನ ಇರೋದು, ತುಂಬಾ ಹುಡುಗರು ಇದಾಗಿರೋದು. ಏನಿಲ್ಲ, ಅಣ್ಣ ಅಂದ್ರೆ ಅಣ್ಣ ಅಷ್ಟೇನೆ. ಹೌದು, ಇದರಿಂದಾನೇ ಹುಡುಗರೆಲ್ಲ ಅಣ್ಣಗೆ ಯಾರು ಕೋಪ ಪಡಲ್ಲ. ಅಣ್ಣ ಅಂದ್ರೆ ಅಣ್ಣ ಜೊತೆಗೆ ಯಾವತ್ತೂ ಇರ್ತಾರೆ. 200% ಗೆದ್ದೇ ಗೆಲ್ತಾರೆ. ಗೆಲ್ಲಬೇಕು ಅಂತ ನಮಗೂ ಆಸೆ ಇದೆ. ಗೆಲ್ಲಿ ಮುಂದೆ ಗೆಲ್ಸ ಸರ್. ಓಡಾಡಿ, ನಾವೇ ಓಡಾಡಿ. ಅದು ನಮ್ ಸ್ವಂತ ಜವಾಬ್ದಾರಿ. ಇನ್ನ ಖುಷಿ ಅಲ್ವಾ? ಈಶ್ವರ ಅಂತಂದ್ರೆ ನಮ್ಗೆ ಅವ್ರು ಆವತ್ತಿಂದನೂ ಅಷ್ಟೇ, ಇದುವರೆಗೂ ಅವ್ರು ಚಿಕ್ಕ ಹುಡುಗನಾಗಿಂದನೂ ಇದುವರೆಗೂ ಯಾವುದೇ ಕಾರಣಕ್ಕೂ ಒಂದು ಇರುವೆ ಕೂಡ ಅವರು ನೋವು ಬಯಸ್ತವ್ರಲ್ಲ, ಬಯಸೋದು ಇಲ್ಲ. ಆ ಥರ ಒಂದು ವ್ಯಕ್ತಿ. ನಾವು ಅವ್ರ ಜೊತೆಲಿ 37 ವರ್ಷದಿಂದ ಜೊತೆಲೇ ಇದ್ದೀವಿ. ಯಾಕಂದ್ರೆ ವಯಸ್ಸು ಎಷ್ಟೇ ಅಂತರ ಇರ್ಬೋದು, ಆದ್ರೂ ಬಟ್ ಅದೇ ಥರನೇ ನಾವು ಅದು ಇದ್ದೀವಿ ಆ ಕಾಲದಾಗಿಂದನೂ. ಈ ನಮ್ಮ ವೆಂಕಟದಲ್ಲಿ ಏನಾಯ್ತು ಅಂದ್ರೆ ಮುಂಚೆ ಏನು ಇರಲಿಲ್ಲ. ಇಲ್ಲಿ ಒಂಥರ ಹಳ್ಳಿ ಗೊತ್ತಲ್ಲ ನಿಮಗೆ, ಹಳ್ಳಿ ಗ್ರಾಮಗಳು ಹೆಂಗಿರ್ತವೆ ಅಂದ್ಬಿಟ್ಟು ಇದೆಲ್ಲಾನು ಆಗ್ಬೇಕು ಅಂತಂದ್ರೆ ಕೆಂಪೇಗೌಡರು ಪ್ಲಸ್ ಅವರೆಲ್ಲರೂ ಅಣ್ಣ ತಮ್ಮಂದಿರೆಲ್ಲ ಸೇರಿಕೊಂಡು ಇದನ್ನ ಎಷ್ಟು ಅಭಿವೃದ್ಧಿ ಮಾಡಬೇಕು ಅಷ್ಟು ಅಭಿವೃದ್ಧಿ ಮಾಡಿ. ಈಗ ಮೊನ್ನೆ ನೀವು ನೋಡಿರ್ಬೋದು, ಮಾರಮ್ಮನ ದೇವಸ್ಥಾನ ಸಹ ಆಗಿದೆ. ಅದಕ್ಕೆಲ್ಲ ಎಷ್ಟು ಇವರು ಶ್ರಮ ವಹಿಸವ್ರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರ್ತದೆ. ಬಟ್ ನಾವು ಹೇಳಿದ್ರೆ ಅಷ್ಟು ಯಾರಿಗೂ ಅಷ್ಟು ಬರೋದಿಲ್ಲ. ಜೈಮುನಿ ಫ್ಯಾಮಿಲಿ ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿರೋದೇ ನೆನಪಾಗೋದು. ಕೆಟ್ಟದಂತೂ ಯಾವ್ದು ಇದುವರೆಗೂ ಮಾಡಿಲ್ಲ. ಯಾಕಂದ್ರೆ ಮಾಡಿದ್ರೆ ಅದು ಬಂದ್ಬಿಟ್ಟಿರೋದು ಬೆಳಕಿಗೆ. ನಮ್ಮ ಶಾಸಕರೇ ಹೇಳಿದ್ರು ಅವಾಗಲೇ ಅವ್ರ ಬಗ್ಗೆ ಏನು ಅಂದ್ಬಿಟ್ಟು. ನನ್ನ ಬಗ್ಗೆ ಏನೋ ಒಂದು ಹೇಳ್ತಾರೆ, ಆದ್ರೆ ಈಶ್ವರ್ ಬಗ್ಗೆ ಒಂದು ಮಾತನ್ನು ಏನು ಹೇಳಲ್ಲ ಅಂತ ಹೇಳಿದ್ರೆ ಅದು ಅವರು ಒಂದು ಇದರಲ್ಲಿ ಇದ್ದಾರೆ. ಅವರು ಅವತ್ತಿಂದನೂ ಅಷ್ಟೇ, ಇದುವರೆಗೂ ಅಷ್ಟೇ ಚೆನ್ನಾಗಿರ್ಬೇಕಂತ ಎಲ್ಲರೂ ನಾವು ಬಯಸ್ತಾ ಇದ್ವಿ.
ಇನ್ನೂ ಉನ್ನತ ಇದಕ್ಕೆ ಹೋಗ್ಬೇಕು. ಸಿಕ್ಕಿದ್ರೆ 100% ಅವರು ಹೋಗೇ ಹೋಗ್ತಾರೆ. ಸಪೋರ್ಟ್ ಮಾಡ್ತೀವ, ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀವಿ ನಾವು. ಆ ಥರ ನಮ್ಮ ಹುಡುಗರು ಇಲ್ಲಿ ಇರೋದು. ಈ ವೇದಿಕೆಯಲ್ಲಿ ಏನಿದ್ದಾರೆ ಅವರೆಲ್ಲ ಯಾವುದೇ ಕಾರಣಕ್ಕೂ ದುಡ್ಡಾಗಲಿ ಒಂದು ಇದಕ್ಕಾಗಲಿ ಯಾರೂ ಆಸೆ ಪಟ್ಟಿಲ್ಲ ಇದುವರೆಗೂ. ಆಸೆನೇ ಪಟ್ಟಿಲ್ಲ ಬಿಡಿ. ಏನಂದ್ರೆ ಅವ್ರಿಗೋಸ್ಕರ ನಾವು ದುಡಿಬೇಕು. ಅವ್ರು ಎಲ್ಲರೂ ಇಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಸಂಶಯನೇ ಇಲ್ಲ. ತುಂಬ ಖುಷಿ ಆಗುತ್ತೆ ಸರ್. ಅವರು ಫಸ್ಟ್ ಹೆಂಗಿದ್ರು, ನನಗೆ ಈಗ ಒಂದು 30 ವರ್ಷ ನಾವು ಚಿಕ್ಕವಾಗಿಂದ ನೋಡ್ತಾ ಇದ್ದೀವಿ. ಆವಾಗ ನಮ್ಮ ಜೊತೆ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ದೊಡ್ಡವರು ಚಿಕ್ಕವರು ರೇಗೋದು ಎಲ್ಲ ಒಂದೇ ಥರ ಮಾತಾಡ್ತಾರೆ. ದೊಡ್ಡ ಗುಣ ಏನು ಅಂದರೆ ಎಲ್ಲ ಒಂದೇ ಥರ ನೋಡ್ತಾರೆ. ಯಲಹಂಕದಲ್ಲಿ ವಿಶ್ವನಾಥ್ ಸರ್ ಹಿಂಗೆ ವೆಂಕಟದಲ್ಲಿ ನಮ್ಮ ಈಶ್ವರಣ್ಣ ಸೇಮ್ ಹಂಗೆ. ಈಗ ಇಲ್ಲಿ ಬಂದಿರೋರು ಯಾರೋ ದುಡ್ಡು ಇಸ್ಕೊಂಡ್ ಬಂದಿಲ್ಲ. ಅವ್ರು ಕೊಡೋ ಒಂದು ಈ ಗೌರವ, ಅವ್ರು ಮಾತಾಡೋ ಮಾತುಗಳು ಅದು ತುಂಬಾ ಇಷ್ಟ ಆಗುತ್ತೆ ಜನಗಳಿಗೆಲ್ಲ. ವೆಂಕಟಲ ಫುಲ್ ಈಶ್ವರಣ್ಣ ಅಂದ್ರೆ ಒಂಥರ ಅಭಿಮಾನ. ಅಭಿಮಾನ ಇಲ್ಲ, ಅವ್ರು ಹಿಂದೆ ಇದ್ರೆ ಸಾಕು. ನಾವು ಅವ್ರು ಅನಿಯಾಗಿ ಆಗ್ಬಿಟ್ಟಿದೀವಿ ಸರ್. ಅವ್ರ ಜೊತೆ ಓಡಾಡ್ಕೊಂಡು ಅವ್ರು ಏನ್ ಮಾಡ್ತಾರೋ ಉಗ್ರಷ್ಟು ಅವ್ರ ಹಿಂದೆ ಇದ್ರೆ ಸಾಕು. ಈಶ್ವರಣ್ಣ ಅವ್ರು ನಾನು ಸುಮಾರು ಒಂದು 25-30 ವರ್ಷ ಕಣ್ಣಾರ್ ನೋಡ್ತಾ ಇದ್ದೀವಿ. ಅವ್ರು ಏನಂತಂದ್ರೆ ಯಾವುದೇ ಸಮಸ್ಯೆ ಬಂದ್ರು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಹಿರಿಯರಾಗಿರ್ಬೋದು, ಯಾರಾಗಿರ್ಬೋದು, ಯಾರಿಗೂ ಬೈದೆ ಸರಳ ನೀಟಾಗಿ ಚಿಕ್ಕ ವಿಚಾರದಲ್ಲಿ ಪ್ರೀತಿಯಿಂದ ಮಾತಾಡಿಸಿ ಪರಿಹಾರ ಇತ್ಯರ್ಥ ಮಾಡಿ ಅದನ್ನ ತುಂಬಾ ಅನುಕೂಲವಾಗಿ ನೋಡ್ತಾರೆ. ಯಾರನ್ನೂ ಕೆಟ್ಟದಾಗ ಮಾತಾಡಲ್ಲ, ಕೆಟ್ಟದ್ದು ಬಯಸಲ್ಲ. ತುಂಬಾ ಸರಳ ಸಜ್ಜೀವಿ ಅಂತ ಹೇಳ್ಬೋದು. ಏನೇ ಇದ್ರು ಅವರು ಯಲಹಂಕ ಜನಪ್ರಿಯ ಶಾಸಕರು ಹೇಗೆ ಯಲಹಂಕಕ್ಕೆ ಮಾದರಿನೋ ಹಂಗೆ ವೆಂಕಟಾಲ ಯಲಹಂಕ ಸುತ್ತಮುತ್ತಲು ಈಶ್ವರಣ್ಣ ಮಾದರಿ ಆಗಿದ್ದಾರೆ. ಸರಳ ಸಜ್ಜನರು. ನಾವು 50 ವರ್ಷದಿಂದ ಅವ್ರು ನೋಡ್ತಾ ಇದ್ದೀರಿ. ಆ ಕಾಲದಿಂದ ಚಿಕ್ಕ ಮಗುವಿಂದ ಹೆಂಗಿದ್ರು ಇವಾಗ ಹಂಗೆ ಇದ್ದಾರೆ. ಜನರ ಹತ್ರ ತುಂಬಾ ಚೆನ್ನಾಗಿದ್ದಾರೆ. ಯಾರೇ ಬಂದ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ. ಮತ್ತೆ ಏನೋ ಒಂದು ಸಭೆ ಕಾರ್ಯಕ್ರಮ ಎಲ್ಲ ಕರೆದ್ರೆ ಅದಕ್ಕೂ ಅಟೆಂಡ್ ಆಗ್ತಾರೆ. ಎಲ್ಲರ ಜೊತೆಯಲ್ಲೂ ಆತ್ಮೀಯವಾಗಿರ್ತಾರೆ. ಅಂತ ದೊಡ್ಡ ಗುಣ ಇರೋ ವ್ಯಕ್ತಿ ಸರ್. ಹೌದು ಸರ್, ನಮ್ಗಿನ ಸೀನಿಯರೇ. ಆದ್ರೆ ನಮ್ಮ ಜೊತೆ ಯಾವ್ದು ರೀತಿ ಇರ್ಬೇಕೋ ಆ ರೀತಿ ಇರ್ತಾರೆ. ಅದಂತೂ ನಿಜ. ಯಾಕಂದ್ರೆ ನಮ್ಮ ಶಾಸಕರು ಒಂದು ಮಾತು ಹೇಳಿದ್ರು, ಹುಟ್ಟೊಬ್ಬ ಬೇರೆ ನಮ್ಮ ಹುಟ್ಟೊಬ್ಬ ಅಂತ ಕೆಲವು ಮನೆ ಒಳಗಡೆ ಮಾಡ್ಕೊಳೋದಲ್ಲ, ಅದು ಬಂದು ಹೊರಗಡೆ ಮಾಡ್ಕೊಳ್ರಿ. ಈ ಒಂದು ನೆಪದಲ್ಲಾದ್ರೂ ನಮ್ಮ ಕಾರ್ಯಕರ್ತರೆಲ್ಲ ಒಂದು ಜೊತೆ ಸೇರೋಣ ಅಂತ. ಅದು ನಿಜನೂ ಹೌದಲ್ವಾ? ನಾನು ಹುಟ್ಟುಹಬ್ಬ ಅಂತಂದ್ರೆ ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು ಎಲ್ಲ ಬಂದು ಆಚರಣೆ ಮಾಡ್ತೀವಿ. ಇದೊಂದು ಸಂಭ್ರಮದ ಮಾತಲ್ಲ. ಇದು ನಮ್ಮ ಮಾದರಿ ಬಂದು ನಮ್ಮ ಸಾಹೇಬ್ರೆ. ಅದನ್ನು ಅವ್ರಿಗೆ ಎಷ್ಟು ಋಣಿ ಆಗಿದ್ರು ಸಾಲದು. ಯಾಕಂದ್ರೆ ಈ ಬಿಸಿ ಶೆಡ್ಯೂಲಲ್ಲೂ ಅವ್ರು ಬಂದು ಇಲ್ಲಿ ಬಂದು ನಡೆಸೋಗಿದ್ದಾರೆ. ಅದೇ ರೀತಿ ನನ್ನ ಎಲ್ಲ ನಾಯಕರುಗಳು ಬಂದಿದ್ರು. ತುಂಬ ಜನ BJP ನಾಯಕರುಗಳು, ನನ್ನ ಹಿತೈಷಿಗಳೆಲ್ಲ ಬಂದಿದ್ರು. ಅದೇ ರೀತಿ ನನ್ನ ಸಂಘ ಯುವ ವೇದಿಕೆ ಅಂತ, ನಾನು ಸಣ್ಣ ವಯಸ್ಸಿಂದ ನಮ್ಮ ಸಂಘ ಒಂದು ಇದೆ ನಮ್ಮ ಊರಲ್ಲಿ. ಅದನ್ನು ಅದರಲ್ಲೇ ಬೆಳೆದವರು RSSಗೆ ನಮ್ಮ ಸಂಘ ಯುವ ವೇದಿಕೆನಾಗಿ ಎಲ್ಲ ಕಾರ್ಯಕರ್ತ ಪದಾಧಿಕಾರಿಗಳು ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಆಗಮಿಸಿದ ಎಲ್ಲ ನನ್ನ ಸಹೋದರರು ನಾನು ಧನ್ಯವಾದ. ಎಲ್ಲ ಸಜ್ಜನ ಅನ್ನೋದಕ್ಕಿಂತ ನಾನು ಇರೋದೇ ಹಾಗೆ. ನಮ್ದು ಬೆಳೆದ ವಾತಾವರಣ ಆಗಿತ್ತು. ಬಹುಶಃ ನಮ್ಮ ತಾಯಿ ಜೊತೆಗೆ ನಾನು ಜಾಸ್ತಿ ಬೆಳೆದಿರೋದು ನಾನು. ಹಾಗೆ ನಮ್ಮ ತಾಯಿ ಸ್ವಭಾವ ಬಂದಿರ್ಬೋದೇನೋ ನನಗೆ ಅಂತ ಅಷ್ಟೇ. ಅದು ಬಿಟ್ಟು ನೀನು ಅಂತೇನಿಲ್ಲ. ಹೌದು ನನಗೆ ಅದು ತುಂಬಾನೇ ಖುಷಿ. ಅದು ನಾನು ತುಂಬಾ ಜನ ಒಟ್ಟಾಗಿ ಸೇರಿದ್ವಲ್ಲ ನಾವು. ಶಾಸಕರು ಬರ್ತಡೆ ಈಗ ಅದು ಬಿಡಿ, ಅದು ಸಾಗರ. ಅದು ಅದು ಇಲ್ಲ, ನಾನು ಆತ್ಮೀಯವಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಒಂದು ಸಣ್ಣ ಇದರಲ್ಲಿ ಚೆನ್ನಾಗಿತ್ತು. ಅದು ತುಂಬಾ ಧನ್ಯವಾದ.